ಅವಳು ಲೇಟಾಗಿ ಬರಲಿ, ಎಷ್ಟು ಕೆಲಸ ಮಾಡ್ತಾಳೆ ಮಾಡಲಿ, ಎಷ್ಟು ಕೆಲಸ ಮಾಡಿ ಹೋಗ್ತಾಳೆ ಹೋಗಲಿ. ನಮ್ಮಮ್ಮ ಹೇಳೇ ಹೋಗ್ಯಾಳು, ಭಾಳ ಒಳ್ಳೆ ಕರ್ಕೋ ಆಕೆಲ್ಲ ನಿಮ್ಮ ಮನೆ ಕೆಲಸ ಮಾಡ್ತಾ ಅಂತ ಹೇಳ್ಯಾಳ. ಆಯ್ತು ಬಿಡು, ಗಟ್ಟಿ ಆಗಿಬಿಟ್ಟು ನೀವು ಗನ್ನಾಗ ಯಾಕೆ ಹೋಗ್ಬೇಡಿ. ಈಗ ಹೊಟ್ಟೆ ತಿಂಡಿ ಮಾಡಿ ಇಬ್ರು ಕೂಡಿ. ಅದೇ ಒಟ್ಟು ಇಬ್ರು ಕೂತ್ ಗನ್ನಾಗ ಕೂತ ನಾನು ಕೂತ್ಕೊಂಡು ಇಲ್ಲಿ. ಎಲ್ಲರಿಗೂ ಶುಭೋದಯ. ಹೇಳಿ ಈಗ ಎಲ್ಲರೂ, ಭಾನುವಾರ ಇವತ್ತ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಎಲ್ಲರೂ? ಗುಬ್ಬಚ್ಚಿ ಗುಬ್ಬಚ್ಚಿ ಗುಡ್ ಮಾರ್ನಿಂಗ್ ಹೇಳು. ಬೆಳಿಗ್ಗೆ ಹೆಂಗೆ ಕಾಪಿ ರೈಟ್ ಬಂದಿತ್ತು ನೋಡ್ದಿ, ಎಲ್ಲ ಎಡಿಟಿಂಗ್ ಮಾಡಿಟ್ಟೇನು ರಾತ್ರಿ ಕುತ್ಕೊಂಡು ಎಷ್ಟೋ ತನಕ. ಹಾಂ, ಆಮೇಲೆ ಮತ್ತೆ ನಾ ನೋಡೋಣಂತ ಹೇಳಿ ಇದು ಮಾಡಿದೆ. ಮತ್ತು ಬೆಳಿಗ್ಗೆ ನಾ ಎದ್ದೆ, ಎಲ್ಲ ಎದ್ದ ಮೇಲೆ ಮೊದಲ ಅದೆಲ್ಲ ಹಾಂ ಎದ್ದೆ. ಆಮೇಲೆ ಎಲ್ಲ ಕಾಪಿ ರೈಟ್ ಅದು ಯಾವ್ಯಾವ ಬಂದದಲ್ಲ ನೀನು ಕೇಳಿದೆ ಅಂತ ನೀ ಹೇಳಿದೆ ಅಂತ ಚಲೋ ಆಯ್ತು. ಥ್ಯಾಂಕ್ ಯು ಬಂಗಾರ. ಮತ್ತು ನನ್ನ ವಿಡಿಯೋ ಈಗ 8 ಗಂಟೆಗೆ ಹೋಗ್ತದೆ. ಓಕೆಮ್ಮ ಶಾಂಭವಿ, ಇದೆಲ್ಲ ಕಲಿಸ್ಕೊಡಕ್ಕೆ ಈಗ ರಿಂಗ್ ಲೈಟ್ ಅದ ಎಲ್ಲ ತೊಗೊಂಬಂದಿದ್ದು, ಯಾವ್ಯಾವ ರೀತಿ ಯೂಸ್ ಮಾಡೋದು ಎಲ್ಲಿ, ಮತ್ತು ಅದೆಲ್ಲ ಫೋನ್ ಸೆಟ್ ಮಾಡಿ ಇಡಾಕೀಗ. ಆಯಿತು, ನಮಗೆಲ್ಲ ಹೇಳ್ಕೊಡು. ಮತ್ತು ಇವತ್ತೇನು ಸಂಡೇ ಸ್ಪೆಷಲ್ ಏನು ಇವತ್ತು? ಹಾಂ, ಇಡ್ಲಿ. 29 ಲಾಸ್ಟ್. ಈಗ ನಮ್ಮ ಅತ್ತೆಗ ತಲೆ ಸ್ನಾನ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ವಾರಕ್ಕೊಮ್ಮೆ ನಮ್ಮ ಅತ್ತೆಗ ಎಣ್ಣೆ ಹಚ್ಚಿ ನಾ ಸ್ನಾನ ಮಾಡ್ತೀನಿ, ಅವರಿಗೆ ಎಲ್ಲ ಸ್ನಾನ ಮಾಡಿಸ್ತೀನಿ. ಆಮೇಲೆ ಮತ್ತೆ ಇಡ್ಲಿ ಮಾಡೋದದ. ಎಷ್ಟು ಗಡ್ಬಡಿ. ಸಂಡೇ ಒಂದಿನ ನಮ್ದೇನು ಹೇಳೋದಿಲ್ಲ, ಕಾಲಿಗೆ ಚಕ್ರ ಕಟ್ಕೊಂಡಂಗ ಓಡಾಡೋದು, ಖುಷಿಯಿಂದ ಮಾಡೋದು ಎಲ್ಲ ಕೆಲಸ. ಬರ್ತೀನಿಂದ ಅತ್ತೆ ಕರೆತಾಳೆ. ಯಾಕೆ ಹಿಂಗೆ ಮಾಡಿ ಗೋಣಾಗಡಿಸ್ತಾ ಇದೀಯ? ಆಂಟಿ ಭಾಳ ಸ್ಮಾರ್ಟ್ ಕಲ್ಸತ್ತಾಳಂತ. ನೀನು ಮನ್ಸಿನ ಮಾತು ಹೇಳೇ ಬಿಡ, ಯಾಕಂದ್ರೆ ಮತ್ತೆ ಅವಕಾಶ ಸಿಗ್ತೈತಿ ನಿನಗೆ ಗೊತ್ತಿಲ್ಲ. ಹೇಳ್ತಿ ಹೇಳೇ ಬಿಡ. ಆಂಟಿ ಭಾಳ ಖುಷಿ ಇದ್ದಾರ, ಅದಕ್ಕೆ ಭಾಳ ಖುಷಿ ಅದೇನೆ. ಯಾಕಂದ್ರೆ ಇಡ್ಲಿ ಮಾಡಿಲ್ಲ, ಇನ್ನೂ ಚಟ್ನಿ ಮಾಡಿಲ್ಲ. ಅತ್ತೆ ಈಗ ಬಂದು ಡೈರಿ ಅಲ್ಲಿ ಕೂಡ ಗ್ಯಾಸ್ ಖಾಲಿ ಐತ್ರಿ. ಎಲ್ಲ ನೀಟ್ ಮಾಡಿದಾಳ ಸುಜಾತ. ಥ್ಯಾಂಕ್ ಯು ನಿನಗ. ಎಷ್ಟು ನೀಟ್ ಗ್ಯಾಸ್ ಕಟ್ಟಿ ಮಾಡಿಮ್ಮ, ಭಾಳ ಖುಷಿ ಆಯ್ತು ನನಗೆ. ಮತ್ತು ನನಗೆ ಕೊಬ್ಬರಿ ಮತ್ತು ಚಟ್ನಿ ಮಾಡೋದು, ಇದು ಕೊಬ್ಬರಿ ಚಟ್ನಿ ಅಂತ ಇದೀನಿ ನೋಡಿ. ನಂಗೆ ಇಡ್ಲಿ ಮತ್ತು ಚಟ್ನಿ ಮಾಡೋದದ, ನಾ ಮಾಡ್ತೀನಿ ಈಗ. ಆಮೇಲೆ ನಿಮ್ಗೆ ಸಿಗ್ತೀನಿ, ಯಾಕಂದ್ರೆ ಮಾತಾಡ್ಕೋತ ನಿಲ್ಲೋದು ಬೇಡ, ನನ್ ಭಾಳ ಕೆಲಸ ಅದಾವ. डोके आणू केला डोके आणून गसक्यावरनं केलं बाई, गसक्यावरनं घातली, तोडला बाई. तुझं काम करतोय मी कट म्हटलं काढूनच केली बाई तिकडं. ಗಡ್ಬಡಿ ಮಾಡುವಂತ ನಾ ಏನ್ ಅದೇನ್ ಗೊತ್ತಾ, ಗಡಿಬಿಡಿ ಸಂಗೀತ ಅದೇನ್ ನಾ. ಅದಕ್ಕ ನನ್ ಜೀವನ ಇಷ್ಟ ಹ್ಯಾಪಿ ಐತಿ. ಗಡಿಬಿಡಿ ಮಾಡಿ ಅತ್ತೆಗೆ ಏನ್ ಮಾಡಿ ಬಂದೆ ಈಗ? ಸ್ನಾನ ಮಾಡಿದ್ವಿ. ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿಲ್ಲ, ಜಟಾಪಟ್ ಮಾಡ್ಬಿಡ್ತೀನಿ ಕೆಲ್ಸ. ಈಗ ಏನ್ ಮಾಡ್ತಾ ಇದ್ದೀನಿ ಈಗ? ಏನಂತ? ಕೊಬ್ಬರಿ ಚಟ್ನಿ ಮೆತ್ತಗ, ಮತ್ತೆ ಮೆತ್ತಗ ಇಡ್ಲಿ. ಗುಡ್, ವೆರಿ ಗುಡ್. ಸುಜಾತ ಎಲ್ಲ ನೀರು ಸುರು ಬಿಡ್ತೀನಿ ಈಗ. ಬ್ಯಾಡ್ರಿ ಇಲ್ಲಿ ನೋಡಿ, ಎಲ್ಲರ ಸಲುವಾಗಿ ಸಂಡೇ ಸ್ಪೆಷಲ್ ಕೊಬ್ಬರಿ ಚಟ್ನಿ ನಿಮ್ಮೆಲ್ಲರಿಗೂ ಐತಿ. ನಮ್ಮ ಅತ್ತೆಯವ್ರ ಸಲುವಾಗಿ ಪ್ಲೇಟ್ ರೆಡಿ ಅದ. ಜಟಾಪಟ್ ನಿಮ್ಮ ಆಶೀರ್ವಾದದಿಂದ ಪಟ್ ಸಂಡೇ ಇದ್ರು ಸಹಿತ ಅತ್ತೆ ಲಾಡ್ಕಾ ಸೊಸೆ, ಅತ್ತೆಗೆ ತಿಂಡಿ ರೆಡಿ ಮಾಡಿ ಈಗ ಕೊಡಕ್ ಹೋಗ್ತೀನಿ. नाश्ता ಮಾಡಿ ಬಾ. ಅಪ್ಪು ಅಮ್ಮ ಕರೆಕ್ಟ್ नाश्ता ಮಾಡಿ. खायला मी संगीता करत करायला मी खाया. ನಾನು ನಾಷ್ಟ करದೆ. ನಾನು ಇಡ್ಲಿ ಆಗೋದು ಖರೆ ತಿನ್ನು ಮಾಡ್ತಾರ್ರಿ. ಆಂಟಿ ನಾಷ್ಟ ಕರತಾರ. ಬಂದೋಗ್ಬಿಟ್ಟೆ. ರೆಡಿ ಆಗೈತೆ ಬರ್ರಿ. ಓಕೆ, ಥ್ಯಾಂಕ್ ಯು. ಸುಜಾತ, ಎಷ್ಟು ಖುಷಿ ಆಗೈತೆ ಗೊತ್ತಾ? ನಂದೆಲ್ಲರಿಗೂ ಡ್ಯಾನ್ಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ. ನಾ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೋತ ನಮ್ಮ ಅತ್ತೆ ತಿಂಡಿ ಕೊಡ್ತಾ ಇದ್ದೀನಿ. ಯಾವ್ದಾದ್ರು ಸೊಸಿ ಹಿಂಗ ಖುಷಿಲಿ ಡ್ಯಾನ್ಸ್ ಮಾಡ್ಕೊಂಡು ಕೊಡೋ ಸೊಸಿ ನೋಡಿ ನೀನ.
ನಿಮ್ಗೂ ಚಟ್ನಿ ಅಡಿ ಅತ್ತೆ चटणी आणि जरा घ्या मला बस बाय सगळं नको काय नको नको आता इडली अजून एक काय नको आता चांगलं झालं तर अजून एक हं? चांगलं झालं नसलं तर घेत नाही तुम्ही चांगलं झालं तर अजून एक प्लीज 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 अते हे बाय बस बाय म्हणा घ्या घ्या आणि बस बाय ತಿಂಡಿ ಆಗಿಬಿಟ್ಟ ಇಷ್ಟು ಬೇಗ ಗಡಿ ಗಡಿಬಿಡಿ ಮಾಡುವಂತ ಗಂಡ ಮನಿ ಒಳಗಿದ್ರ ಹೆಂಡತಿ ಆಗಿದ್ದು ಗಡಿಬಿಡಿ ಆಗ್ತಾಳ ಇಡ್ಲಿ ಫಸ್ಟ್ ಕ್ಲಾಸ್ ಆಗ್ಯಾವ ಮೆದು ಮೆದು ಆಮೇಲೆ ಚಟ್ನಿನೂ ಕೂಡ ಬಹಳ ಮೊದಲು ಹೊಸ ಗಟ್ಟಿ ಅಂತಿಲ್ಲ ಗಟ್ಟಿ ಕರೆಕ್ಟ್ ಹಂಗ ಬಡಬಡ ಅಂತ ಮಸ್ತ್ ಆಗೈತೆ ಚಲೋ ಐತೆ ತಿಂಡಿ ಮನ್ಯಾಗಿಂದ ಫ್ರೆಶ್ ಇಡ್ಲಿ ಅಂದ್ರೆ ಇದ್ರೊಳಗ ಸೋಡಾ ಇಡ್ಲಿ ಪ್ರಿಸರ್ವೇಟಿವ್ ಅಂದ್ರೆ ಮಾಡಿಡೋದು ಇಲ್ಲಾಂದ್ರೆ ಭಾಳ ದಿನ ಏನ್ ಮಾಡ್ತಾರ ಒಬ್ಬೊಬ್ರು ಒಂದು ವಾರದ ಗಂಟೆ ಮಾಡಿರ್ತಾರೆ ಆಮೇಲೆ ಫ್ರಿಜ್ ಒಳಗೆ ಇಟ್ಟಿಟ್ಟು ಮಾಡ್ತಾರೆ ನಾನು ಹಂಗೆ ಮಾಡಲ್ಲ ಒಂದೇ ಸಲ ನಾ ಇಡ್ಲಿ ಮಾಡಿದೆ ಅಂತ ಏನ್ ಮಾಡ್ತೀನಿ ಅವಾಗ ನಾ ಹಿಟ್ಟು ಮುಗಿಸ್ಬಿಡ್ತೀನಿ ಅದು ದೋಸೆ ಇಡ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಇಡ್ಲಿನ ತಿಂತೇವಿ ದೋಸೆ ಮಾಡಿದವನು ದೋಸೆ ತಿಂತೇವಿ ಆಮೇಲೆ ನಮ್ಮನೆಯವರು ಇಡ್ಲಿ ಮೆತ್ತಗಾಗಿದಾವ ಇಷ್ಟ ಆಗೈತೆ ಅಂತ ಇದಾರ ನನಗೆ ನಾ ತಿಂಡಿ ಮಾಡಿಲ್ಲ ಇನ್ನೂ ಆದ್ರೂ ನನ್ನ ಹೊಟ್ಟೆ ತುಂಬಿದಂಗಾಗೈತಿ ಚಲೋ ಇದಾದ್ಮೇಲೆ ಸುಜಾತವನ್ನು ಕೊಡುತ್ತೆ ತಿಂಡಿ ಹಾ ಅಮ್ಮ ಚೆನ್ನಾಗಿದ್ದಾರೆ ಶಂಕರ್ ಮಾಮ बाय काय सांगा हॅलो हा बाबा बरं आहे तू बरं आहे सर ನೀನು ಲೇಟಾಗಿ ತಿಂಡಿ ಮಾಡತ್ತಿ ನನ್ನ ಜೊತೆ ನೀನು ತಿಂಡಿ ಲೇಟಾಗಿ ಮಾಡತ್ತಿ ಚಲೋ ಆತಲ್ಲ ನನ್ನ ಜೊತೆ ನಿನಗೂ ನಿನಗೂ ಜೀವಾಸನ ಮಾಡತ್ತೀನಿ ಹಾ ಹಿಂಗಾಗ್ತೈತೆ ನೋಡಿ ನಮಗೆಲ್ಲ ರೆಡಿ ಅದ ಬರೀ ತಿನ್ನಾಕ ನಮಗೆ ಓಡಾಡೋದ್ರಿಂದ ಲೇಟ್ ಇಬ್ರು ಆರಾಮ್ ಕೂತೀನಿ ನೋಡಿ ಇವತ್ತು ನಂಗೆ ಒಂದು ತುತ್ತು ತಿನ್ನಿಸ್ತಿ ಇಡ್ಲಿ ಹಾ ನಿನ್ನ ಕೈಯಾರೆ ಹಾ ಏನು ತಿನ್ಸ ಹಸು ಆಗೈತಿ ಇಲ್ರಿ ನಿಮ್ಗೆ ಎಷ್ಟು ಕೆಲಸ ಮಾಡ್ತೀರಿ ನನಗೆ ಇವತ್ತು ಭಾನುವಾರ ಐತಿ ಭಾನುವಾರ ಹೊಟ್ಟೆಗೆ ರಜೆ ಐತಿ ಯಾಕ್ರದ್ದು ಊಟ ಮಾಡೋ ಬರ್ರಿ ನಾಷ್ಟ ಮಾಡು. ಹೊಟ್ಟೆಗೂ ರಜೆ ಕೊಟ್ಟೆನ ಯಾಕಂದ್ರೆ ಎಲ್ಲಾರ್ದು ಇವತ್ತು ನಾ ಹೊಟ್ಟೆ ತುಂಬ್ಸಾಕಿದ್ದೇನೆ ಅದಕ್ಕೆ ನನ್ನ ಹೊಟ್ಟೆಗೆ ಇವತ್ತು ರಜೆ ನೀವು ಉಪವಾಸ ಇದ್ರೆ ನಾವು ಉಪವಾಸ ಇರ್ತೀವ್ರಿ ಬೇಡ ಬೇಡ ಬರ್ರಿ ನಾಷ್ಟ ಮಾಡೋಣ್ರಿ ಅಷ್ಟು ಮಾಡೋನು ಹಾ ರೀ ಅರೆ ಇವತ್ತು ನಾ ಒಂದ್ ಏನೋ ಕೇಳ್ತೇನೆ ನಿಮಗ ನನಗ ಹಾ ಕೇಳ ನೀವು ಬೇಜಾರ್ ಮಾಡ್ಕೋಬಾರ್ದ ಹೌದು ಕರೆಕ್ಟ್ ಹಾ ನನ್ನ ಹೆಂಡತಿ ಇಷ್ಟ ಕೂತದ ಅಂತ ಹೇಳಿ ಕರೆಕ್ಟ್ ಹಾ ನಾ ಸುಜಾತ ಕೈಲಿ ಒಂದು ತುತ್ತು ತಿನ್ನಾಕಿದ್ದೇನೆ ಇವತ್ತು ಯಾಕೆ ಬೇ ನಾ ತಿನ್ಸಲ್ಲ ನೀವು ತಿನ್ಸ್ರಂತೆ ಹಾ ಯಾಕಂದ್ರೆ ಹಾ ಅವಳೇ ಒಂದು ತುತ್ತು ತಿನ್ಸ್ಬೇಕು ನಂಗೆ ತಿನ್ಸಾಕಿದಾಳ ಒಂತಿದ್ದೆ ಪೂರ್ತಿ ಊಟ ಮಾಡಿಸ್ಲಿ ಏನ್ ತೊಂದ್ರೆ ಇಲ್ಲ ಇದ್ರ ಏನದ ಖುಷಿ ಅದಲ್ಲ ನಿಮ್ಗ ಓಕೆ ಬಾ ಇಷ್ಟಂಗ ಪ್ರೀತಿ ಮಾಡ್ತೀರಿ ನೀವು ಕೆಲಸದವ್ರ ಜೊತೆಗೆ ಅವಳ ಕೆಲಸದವಳ ಅಲ್ಲ ಹಾ ಮತ್ ಮೊದ್ಲು ಹೆಂಗಂತಿದ್ದೆ ಮತ್ತ ಓ ಗ್ರೇಟ್ ಅದ್ಭುತ ಭಾರಿ ಮತ್ತೆ ಇವ್ರದ್ದು ಎಂತ ಸಂಬಂಧ ಪ್ರೀತಿ ಎಲ್ಲೂ ನೋಡಿಲ್ಲ ನಾನು ಕೆಲಸದವ್ರಿಗೇನ ಮನೆ ಮಕ್ಕಳು ಮಾಡ್ಕೊಂಡ್ಬಿಟ್ಟು ಅಂತಂದ್ರೆ ನಿಂದು ಗ್ರೇಟ್ ಮತ್ತೆ ಥ್ಯಾಂಕ್ ಯು ಆಗಿ ಕೆಲಸದಾಗ ಅಲ್ಲ ಎಷ್ಟು ದಿನ ನಮ್ಮ ಮನೆ ಒಳಗೆ ಬರ್ತಾಳಲ್ಲ ಅದು ಅತಿಥಿನ ಹಾ ನಾನು ಒಂದ್ ಕೆಲಸದಾಗ ಅದೀನಿ ಹಾ ನಾನು ಒಂದ್ ಕೆಲಸದಾಗಿ ನನ್ ಜೊತೆ ಅವಳು ಒಂದ್ ಕೆಲಸದಾಗಿ ಯಾಕಂದ್ರ ಎಲ್ಲಾರು ಒಬ್ಬೊಬ್ರು ಕೆಲಸದವ್ರ ಹಂಗಲ್ಲ ನೀ ಅದ ಬಾಯಿಪನ್ ಭಾರಿ ನೋಡ್ಕೊಂಡ್ ಬಂದೇನ ಅದಕ್ಕೆ ಹೆಂಗ್ ಮಾಡತೀನಿ ಬಹಳ ಬಹಳ ಮಸ್ತ್ ಐತೆ ಫಿಲ್ಮ್ ಬಾಯಿಬನ್ ಬಾರಿ ಅಂತ ಹೇಳಿ ಕೆಲಸದವ್ರ ಅಂತ ಹೇಳಿ ಅವ್ರಿಗೆ ಇದ್ ಮಾಡಕ್ ಹೋಗ್ಬೇಡ್ರಿ ಹಾ ಬಹಳ ಅಂದ್ರೆ ಅವರು ನಮ್ಮಂಗ ಇರ್ತಾರ ನಾವೇನ್ ಕೆಲಸ ಮಾಡ್ತೇವಲ್ಲ ಹಂಗ ಅವರು ಕೆಲಸ ಮಾಡೋರೇ ಇರ್ತಾರ ನಮ್ಮಲ್ಲಿ ಹೆಂಗ ತಾಪತ್ರ ಇರ್ತಾವಲ್ಲ ಹಂಗ ಅವ್ರ ಮನೆಗಳು ನಮ್ಗಿಂತ ಹೆಚ್ಚಿಗೆ ತಾಪತ್ರ ಇರ್ತಾವ ಅದಕ್ಕೆ ಒಂದ್ಸಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ಒಂದ್ಸಲ ಲೇಟ್ ಆಗ್ತದ ಆಮೇಲೆ ಒಂದ್ಸಲ ಯಾವಾಗ್ಲೂ ಹುಷಾರ್ ಇರೋದಿಲ್ಲ ಯಾವಾಗಾರ ಒಂದ್ಸಲ ಜಾತ್ರೆ ಇರ್ತದ ಸ್ವಲ್ಪ ಅಮಾವಾಸ್ಯೆ ಇರ್ತದ ಹುಣ್ಣಿಮೆ ಇರ್ತದ ಯಾವಾಗ ಸ್ವಲ್ಪ ತಪ್ಪಿಸಿದ್ರೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಟ್ಯಾಚ್ಮೆಂಟ್ ನಾವು ಯಾವ ರೀತಿ ಅವ್ರ ಜೊತೆ ಇರ್ತೇವಲ್ಲ ಆ ರೀತಿ ಅವ್ರು ನಮಗ್ ನೋಡ್ಕೊಂಡ ಅವ್ರ ಸುಳ್ಳು ಹೇಳ್ತಾರ ಯಾಕಂದ್ರ ಈಗ ನಮ್ದು ಬಾಂಡಿಂಗ್ ಗಟ್ಟಿ ಆಗೈತೆ ಅವಳಿಗೆ ಗೊತ್ತೈತೆ ಆಂಟಿ ಸುಳಿಲಿದ್ರೆ ಪಾಪ ಬೇಜಾರಾಗ್ತದೆ ಇಷ್ಟು ನನ್ನ ಪ್ರೀತಿ ಮಾಡ್ತಾ ಆಂಟಿ ನಾ ಯಾಕೆ ಇದು ಮಾಡೋದು ಅಂತ ಅವ್ಳು ಬೆಳಿಗ್ಗೆ 6:30 ಆದ್ರೂ ನಂಗೆ ಫೋನ್ ಮಾಡಿ ಹೇಳಿರ್ತಾ ಆಂಟಿ ನಂಗೆ ಆರಾಮ ಅನ್ಸೋತು ನಾ ಲೇಟ್ ಮಾಡಿ ಬರ್ತೇನೆ ಆಮೇಲೆ ನಾ ಅಂತೀನಿ ಆಯ್ತು ಸುಜಾತ ಬಾ ಏನ್ ನಡೀತದ ಆಮೇಲೆ ಮಾಡಕ್ ಬರ್ತೈತೆ ಅಂತ ಹೇಳಿ ನಾವು ಅಡ್ಜಸ್ಟ್ ಮಾಡಿ ಯಾಕಂದ್ರೆ ನಮ್ದು ಮೊದಲ ಬಂಧನ ಗಟ್ಟಿ ಇರ್ಬೇಕು ಆಮೇಲೆ ನಾವು ನಿನಗೆ ಹೆಂಗ್ ಕೆಲ್ಸದಾಗ ಸಿಕ್ಕಲ್ಲ ಹಂಗ ಎಲ್ಲಾರು ಸಿಗ್ಬೇಕು ನೋಡು ಕೆಲಸದವ್ರು ಎಲ್ಲಾರು ಮನೆಯವ್ರು ಕೆಲಸದವ್ರು ಹೆಂಗ ಇರ್ಬೇಕು ಸುಜಾತನ ಗತಿನ ಹೌದಲ್ಲ ಯಾಕಂದ್ರೆ ನನಗ ಆಕಿ ಮತ್ತ ನಮ್ಮ ಮನಿ ಒಳಗಿಂದ ಮತ್ತ ಕೆಲಸ ಸ್ವಲ್ಪ ದಿನ ಬಿಟ್ಟು ಯಾಕಂದ್ರ ಆದ್ರೂ ನಂದು ತಪ್ಪೈತಿ ಹೇಳ್ತೇನೆ ನಾನು ಏನ್ ತಪ್ಪೈತಿ ಅಂತಂದ್ರ ನಮ್ಮಮ್ಮ
ಮತ್ತು ನಮ್ಮ ಅಪ್ಪಾಜಿ ಅದು ಮನೆಗೆ ಬರ್ತಿದ್ರ. ಆಮೇಲೆ ನಮ್ಮ ಮನೆಯವ್ರ ಅಕ್ಕ ಅವರು ಬರ್ತಿದ್ರ. ಬಂದ ಕೂಡಲೇ ನಮ್ಮ ಮನೆಯವ್ರು ಏನು ಮಾಡೋರು, ಬೆಳಿಗ್ಗೆ 8 ಗಂಟೆಗೆ ಅಂದ್ರೆ ನಮ್ಮ ಮಮ್ಮಿಗೆ ಹೇಳ್ಬೇಡವ್ರು ಏನಂತ, ಮಾಮಿ ಬೆಳಿಗ್ಗೆ 8 ಗಂಟೆಗೆ ಅಂದ್ರೆ ನೀವು ರೆಡಿ ಆಗ್ಬೇಕ, ನಂದು ಕಾರಲ್ಲಿ ಹೊರಗೆ ನಿಲ್ತದ, ಆ ಟೈಮ್ದಾಗ ಅಂದ್ರೆ ಮಾಮಿ ನೀವು ಹೊರಗೆ ಬರ್ಬೇಕಂತಿದ್ರ. ಖರೆ ನಮ್ಮಮ್ಮ ಏನು ಮಾಡ್ತಿದ್ಲು, ಎದ್ದು ಅವಳಿಗೆ ಕಾಲುಗಳು ಹೆಜ್ಜೆನ ನನಗೆ ಬಿಟ್ಟು ಹೊರಗೆ ಹೋಗಕ್ಕೆ ನಮ್ಮಮ್ಮ ಯಾವಾಗಲೂ ಹೊರಗೆ ಹೋಗ್ತಿರ್ಲಿಲ್ಲ. ಅವಳಿಗೆ ಹೋಗೋದಂದ್ರೆ ನಮ್ಮಮ್ಮಗೆ ಆಗತ್ತಿರ್ಲಿಲ್ಲ. ಭಾಳ ನಿಧಾನ ಕೆಲಸ ಮಾಡಾಕಿ, ಭಾಳ ನಿಧಾನ. ನಮ್ಮಮ್ಮ ಹೋಗಾತಾಳ ಅನ್ನೋದು ನನಗೆ ಒಳಗೆ ಒಂದು ಬೇಜಾರಾಗ್ತಿದ್ದ. ಆ ಬೇಜಾರ ನಾನು ಒಳಗಡೆ ಬೇಜಾರು ಮಾಡ್ಕೊಂಡೆ. ನಾ ಸುಜಾತಾಗ ಏನು ಮಾಡ್ತಿದ್ದೆ, ಒದರ್ತಿದ್ದೆ. ಏನಂತ, ಸುಜಾತ ಪಟ್ ಪಟ್ ಮಾಡ, ಸುಜಾತ ಅದು ಮಾಡಿ, ಸುಜಾತ ಇದು ಮಾಡ. ಆಮೇಲೆ ನಮ್ಮ ಅಮ್ಮಗೆ ನಾನು ಎಲ್ಲ ಅಡ್ಗೆ ಏನೇನು ಅದಾವಲ್ಲ ಎಲ್ಲ ಕಟ್ಟಿ ಕೊಡ್ತಿದ್ದೆ. ಇಷ್ಟೊಂದು ಅಡ್ಗೆ ನಾನು ನಮ್ಮ ಅಮ್ಮಗೆ ಮಾಡಿ ಕಟ್ಟಿ ಕಳಿಸಿದ್ದೀನಿ. ಯಾಕೆ 8 ಗಂಟೆ ಒಳಗೆ ನನಗೆ ಅಡ್ಗೆ ಆಗ್ಬೇಕು. ಆ ಒತ್ತಡ ಸಲುವಾಗಿ ನಾನು ಸುಜಾತಾಗ ಭಾಳ ಅಂದ್ರೆ ಭಾಳ ತ್ರಾಸ ಮಾಡಿದೆ. ನಮ್ಮ ಅಮ್ಮ ಅಪ್ಪ ಇದ್ದಾಗ ನನಗೀಗ ಅನಿಸ್ತದ, ಅವಾಗ ತ್ರಾಸ ಆಗೈತೆ ಸುಜಾತಾಗೂ. ಖರೆ ಇನ್ನು ಮುಂದೆ ನಾ ಹಂಗೆ ಮಾಡಲ್ಲ. ಎಷ್ಟು ಆಗ್ತದಲ್ಲ ಅವಳ ಜೊತೆ ನಾ ಪ್ರೀತಿಯಿಂದನೇ ಇರ್ತೇನೆ. ಯಾಕಂದ್ರೆ ನನಗೆ ಅವಳ ಅವಶ್ಯಕತೆ ಭಾಳ ಅದ. ನಮ್ಮ ಮನೆಯೊಳಗೆ ಕೆಲಸದವ್ರ ಇರಲಿಲ್ಲ, ಆದರೂ ಕೆಲಸದಾಗಿ ನನಗೆ ದೇವ್ರು ಹಾಕಿ ಕಳಿಸಿದಾನ. ಮತ್ತು ವಾಪಸ್ ನನ್ನ ಮನೆಗಳು ಬಂದಿದ್ದಾಳ. ಅವಳಿಗೆ ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ನಾ ಸುಧಾರಣೆ ಮಾಡ್ಕೊಂಡ ಅವಳಿಗೆ ನನ್ನ ಜೊತೆನ ಅವಳಿಗೆ ಇರಕ್ಕೆ ನಾ ಅವಕಾಶ ಅವಳಿಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದನೂ ಅವಳು ಕೆಲಸ ಬಿಟ್ಟು ಹೋಗೋ ಕಾರಣ ನಾನು ಅದೇ. ನಾನು ಅವಳಿಗೆ ಇಲ್ಲ, ನಾನು ಬೇಜಾರ್ ಮಾಡಿದ್ದೇನೆ. ಯಾಕಂದ್ರೆ ಅವಳು ಹೇಳಿಲ್ಲ ಅದ ಯಾವಾಗ ಅಂದ್ರೆ, ಆಂಟಿ ನಂಗೆ ಹಿಂಗ ಅಂದಾರ ಹಿಂಗ್ ಮಾಡಿದಾರ ಅಂತ ಅವ್ಳು ಹೇಳಲಿಲ್ಲ ನನಗ. ಅವ್ಳ ಕೆಲಸ ಬಿಟ್ಟು ಅಲ್ಲ, ಕೆಲಸ ಬಿಟ್ಟು ಅವಳು ಹೋದಳ. ನಾನು ಹಂಗ ಮಾಡ್ತಾ ಇರ್ತೇನೆ, ಆಕೆ ಮನುಷ್ಯನಾಗಿ ನಾನು ಹೇಳ್ತಾ ಇರ್ತೇನೆ. ಅವಳು ಎಷ್ಟು ನೊಂದ್ಕೊಂಡಿದ್ದಾಳ ಕೆಲಸ ಬಿಟ್ಟ ಮೇಲೆ. ಅವಳು ಹೆಂಗಾಗಿಲ್ಲ ಅಂತ ನನಗೆ ನೋಡಿ ಬೇಜಾರಾಗಿ ಮತ್ತೆ ನಾ ಅವಳಿಗೆ ಸುಜಾತ ನನ್ನ ಮನೆಗೆ ಬಾ ಕೆಲ್ಸಕ್ಕಂತ ನಾ ಕರ್ಕೊಂಡಿದ್ದೇನೆ. ಮತ್ತು ನಾ ಅವಳಿಗೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಅವಳು ಲೇಟಾಗಿ ಬರಲಿ, ಎಷ್ಟು ಕೆಲಸ ಮಾಡ್ತಾಳೆ ಮಾಡಲಿ, ಎಷ್ಟು ಕೆಲಸ ಮಾಡಿ ಹೋಗ್ತಾಳೆ ಹೋಗ್ಲಿ. ನಮ್ಮಮ್ಮ ಹೇಳಿ ಹೋಗ್ಯಾಳು, ಭಾಳ ಒಳ್ಳೆ ಒಳದ ಸಂಗೀತ, ಸುಜಾತ ಕರ್ಕೋ, ಆಕೆಲ್ಲ ನಿಮ್ಮ ಮನೆ ಕೆಲಸ ಮಾಡ್ತಾ ಅಂತ ಹೇಳ್ಯಾಳ. ಆಯ್ತು ಬಿಡು, ಗಟ್ಟಿ ಆಗಿಬಿಟ್ಟು ನೀವು ಗನ್ನ ಯಾಕೆ ಹೋಗ್ಬೇಡಿ. ಈಗ ಹೊಟ್ಟೆ ತಿಂಡಿ ಮಾಡಿ ಇಬ್ರು ಕೂಡಿ. ಅದೇ ಒಟ್ಟು ಇಬ್ರು ಕೂತ್ ಗನ್ನ ಕೂತ್ ನಾನು ಕೂತ್ಕೊಂಡು ಇಲ್ಲಿ ಯಾವ ರೀತಿ ತಿರುಗಾಡ್ತಾ ಇದ್ದ ನೋಡಿ. ಒಂದು ಮಗು ತಿರುಗಾಡ್ತಾ ಇದ್ಲ, ಕೂದಲ ಬಿಟ್ಕೊಂಡು ಸಣ್ಣ ಪಾಪು ಹಂಗೆ ತಿರುಗಾಡ್ತಾ ಇದ್ದ ನೋಡಿ. ನೋಡಿದ್ರ ಸುಜಾತಾಗೂ ಅಳಿಸ್ಬಿಟ್ಟೆ ನಾನು ಅತ್ತೆ. ಮಾತಾಡ್ಕೋತ ನಿಜವಾಗ್ಲೂ ಅಳುನ ಬಂದ್ಬಿಡ್ತದ. ಎಷ್ಟು ಭಾವುಕರ ಆಗಿಬಿಡ್ತೀವಿ ನಾವು. ಹಂಗೆ ಇರ್ತದಲ್ಲ ಅಟ್ಯಾಚ್ಮೆಂಟ್ ಅನ್ನೋದು, ಸಂಬಂಧ ಅನ್ನೋದು. ನಮ್ಮ ಜೊತೆ ಅವಳು ಇಡೀ ದಿನ ಬೆಳಿಗ್ಗೆಯಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇರ್ತಾಳೆ. ಎಷ್ಟೆಲ್ಲ ಪಟ 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 ಹೇಳ್ತಾ ಇರ್ತೀನಿ. ನನ್ನ ಜೊತೆ ಇದಾರಲ್ಲ, ನಾನು ಮೊದಲೆಲ್ಲ ನನ್ನ ಜೊತೆ ಇರ್ತಿದ್ರಲ್ಲ, ಅವಾಗ ಹಂಗೆ ಮಾಡ್ತಿದ್ದೆ ಅವರಿಗೆಲ್ಲ. ಅವಾಗ ಅವರೆಲ್ಲ ನನಗೆ ಈಗ ಬಿಟ್ಟು ಹೋಗಿದ್ದಾರೆ. ಒಂದೊಂದು ಟೈಮ್ ಬರ್ತದೆ, ಯಾರ್ಯಾರು ನನಗೆ ಬಿಟ್ಟು ಹೋಗಿದಾರಲ್ಲ, ನನ್ನ ಜೊತೆ ಇಲ್ಲಲ್ಲ, ಈಗ ಒಳಗೆ ಎಷ್ಟೊಂದು ದುಃಖಗಳದಾವಲ್ಲ. ಒಂದೊಂದು ಟೈಮ್ ಬಂದಾಗ ಒಂದೊಂದೊಂದೊಂದು ಹೇಳ್ಕೊತೀನಿ. ಈಗ ಮೊದಲು ತಿಂಡಿ ಮುಗಿಸ್ಕೊತೀನಿ, ಆಮೇಲೆ ಎಲ್ಲ ಒಂದೊಂದೊಂದೊಂದೊಂದೊಂದು ಹೇಳಕ್ಕೆ ಟೈಮ್ ಇನ್ನೂ ಬಹಳ ಅದ. ಒಂದೇ ದಿನ ಒಳಗೆ ಮುಗಿಯೋ ಕತೆ ಅಲ್ಲ ನಂದು. ಗಡಿಬಿಡಿ ಮಾಡ್ಕೋತ ಜೀವನ ಒಳಗೆ ಈ ರೀತಿ ಆಗಕ್ಕೆ ಕಾರಣ ನನ್ನ ಜೀವನ ಒಳಗೆ ನಾನು ಏನೇನು ಅನುಭವಿಸಿದ್ದೀನಲ್ಲ ಅದೇ ನನಗೆ ಕಾರಣ ಆಗಿಬಿಟ್ಟದ. ಈಗ ಇಷ್ಟು ನಾನು ಸುಜಾತ ಪ್ರೀತಿ ಮಾಡಕ್ಕೆ ಹೇಳ್ತೀನಿ. ಆಮೇಲೆ ಯಾಕೆ ಇಷ್ಟು ಇನ್ನೂಗ ನನ್ನ ಕಣ್ಣೀರು ನೋಡೋಕ್ಕಾಗೋದಿಲ್ಲ. ನಾನು ನಗ್ನಗ್ತಾ ಇರಬೇಕು, ಅವ್ರಿಗೆ ಇಷ್ಟ. ನನ್ನ ಮನಸ್ಸಿಗೆ ನೋವಾಗಬಾರ್ದಂತ ಹೇಳಿ ಅವ್ರ ಏನೂ ನಂಗೆ ಅನ್ನಲ್ಲ. ನಮ್ಮ ಅತ್ತೆಗೆ ತಲೆ ಸ್ನಾನ ಮಾಡಿಸ್ದೆ. ಎಷ್ಟು ಚಂದ ಕಾಣಿಸತ್ತಾರ ಗೊತ್ತೈತಿ. ಎಣ್ಣೆ ಸ್ನಾನ ಮಾಡಿದ ಕೂಡಲೇ ಆ ಮುಖದ ಮೇಲೆ ಕಳೆ ಬರ್ತೈತ್ಲ, ಅದು ಎಷ್ಟು ಚಂದ ಬರ್ತೈತ್ಲ ಅದು ಎಣ್ಣೆ ಸ್ನಾನ ಮಾಡಿದ್ಮೇಲೆ. ಮತ್ತೆ ಎಣ್ಣೆ ಹಾಕ್ತೈತೆ ಅಂತ ತಲೆ ಮತ್ತೆ ಬಟ್ಟೆ ಕಟ್ಕೊಂಡ ಈಗ ಕಣ್ಣಾಗ ಔಷಧಿ ಹಾಕೊಂಡು ಮಲ್ಕೋತಾರ. ಅವ್ರ ಮಗ ಬೆಂಗಳೂರಿಂದ ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡಿದ್ರು, ಎಲ್ಲ ಖುಷಿ ಆಗ್ತಾರ. ಫೋನ್ ಬಂದ್ಮೇಲೆ ನಾವು ಫೋನ್ ಕೊಡ್ತೇವಲ್ಲ ಅವಾಗ ಮಾತಾಡ್ತಾರೆ ಖುಷಿಲಿ ಅವ್ರ ಜೊತೆ. ಮತ್ತೆ ಅವ್ರ ಮೊಮ್ಮಗ ಮಾಡಿದ್ದ ಬೆಳಿಗ್ಗೆ ಕುಮಾರ औषध घालायला येते, जेवायला बसते. इथं ठूग आहे, मी घालून येतो म्हटलं ऐकत नाही, घेऊन जाते. जेवायचं सोडून इथे येऊन मनाने डोळ्याला घालते, आम्हाला जाऊन जेवायला बसते. आणि ऐकत नाही. तर डोसको धुतो मी, तो पाणी तो काम तो करता म्हणता नाही पाय ते तुमचं पाय माझं मुलाच पाय धुतो, म्हणून जेवतो धुतो, करता काम करतो म्हणते. कंटाळा नाही तुला, ते कंटाळा नाही, राग नाही. ते काय केलं तर मी किती पळून गेले तर मी आता खुशीतच राहते. मला चुकून गावल्या सून बाई सून येते ना, बाहेरचे कोण नवते ना.
ಅತ್ತೆ ಏನೇನಂತ ಇದ್ದಾರೆ ಗೊತ್ತಾ, ಎಷ್ಟೊಂದು ಹೊಗಳ್ತಾ ಇದಾರ, ಎಷ್ಟೊಂದು ಮಾತಾಡ್ತಾ ಇದಾರ. ಹಂಗ ನನ್ನ ಸೊಸೆ, ಹಿಂಗ ನನ್ನ ಸೊಸೆ, ಹಂಗ್ ಮಾಡ್ತಾಳು, ಹಿಂಗ್ ಮಾಡ್ತಾಳು, ಎಷ್ಟೊಂದು ಮಾತಾಡ್ತಾರಪ್ಪ ದೇವ್ರೆ. ಎಷ್ಟು ಬಂದಾಗಿಂದ ನನ್ನ ಕರ್ತವ್ಯ ಇದೆ ಅಲ್ಲ ಅದು ಮಾಡೋದ. ಹಾ, ಏನು ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದೀನ? ಹಾ, ಅದೇನು ಎಕ್ಸ್ಟ್ರಾ ಕೆಲಸನ? ಅವ್ರ ಸೇವೆ ಮಾಡೋದ್ರೊಳಗೆ ನನಗೆ ಖುಷಿ ಅದ. ಅದೇನು ಬೇಜಾರು ಮಾಡ್ಕೊಳ್ಳೋದು ಕೆಲಸ ಐತೆ? ಕರೀತಾರ ಪ್ರೀತಿಲೇ ಸಂಗೀತ ಅಂತ, ಮತ್ತು ಯಾರು ಕರೀತಾರ ಆಮೇಲೆ? ನಮ್ಮ ಜೊತೆ ಅದಾರಲ್ಲ, ಅವರಷ್ಟು ಪ್ರೀತಿ ಮಾಡೋರ ನಮಗೆ ಮತ್ತೆ ಯಾರು ಸಿಗ್ತಾರೆ ಹೇಳಿ ನೋಡೋಣ ಮುಂದೆ. ಎಷ್ಟು ಪ್ರೀತಿ ಮಾಡ್ತಾರ. ತನ್ನ ಮಗನ ಸಲುವಾಗಿ ತನ್ನ ಮನೆಗೆ ಸೊಸಿ ಅಂತ ಕರ್ಕೊಂಬಂದಾರ. ಆ ಸೊಸಿಗೆ ನನ್ನ ಮಗನ ಜೊತೆ ಚಲೋ ಇರಲಿ ಅಂತ ಎಷ್ಟು ಅವಳು ಕಾಳಜಿ ಮಾಡೋದು. ನೀ ತಿಂಡಿ ಮಾಡಿದೇನು? ನೀ ಹೋಗಿ ಮಲ್ಕೊಳ್ಳೋಗು. ಎಷ್ಟು ತ್ರಾಸ ಮಾಡ್ಕೋತಿ ನನ್ನ ಸಲುವಾಗಿ, ಎಷ್ಟು ತ್ರಾಸ ಮಾಡ್ಕೊಳತಿ. ಇನ್ನು ಎಷ್ಟು ದಿನ ನನ್ನ ಕಣ್ಮೊಳಗೆ ಔಷಧಿ ಹಾಕ್ತಿ? ಎಷ್ಟೊಂದು ಪ್ರಶ್ನೆ, ಎಷ್ಟೊಂದು ನನ್ನ ಕಾಳಜಿ. ನಾ ಅವ್ರ ಕಾಳಜಿ ನಾ ಅವ್ರು ಮಾಡೋದರಿಂದ ಅವ್ರಿಗೆ ಎಷ್ಟು ತ್ರಾಸ ಮಾಡ್ಕೊಳತ್ತಾರ. ಏನು ಮಾಡ್ತೀರಾ? ಹಿಂಗಂದ ನೋಡಿ, ಅತ್ತೆ ಸೊಸೆ ಸಂಬಂಧ ಅಂದ್ರೆ ಈ ರೀತಿ ಅದ. ನನಗೆ ತ್ರಾಸ ಆಗತ್ತಿತ್ತಂದ್ರ ಅವ್ರಿಗೆ ತ್ರಾಸ ಆಗ್ತದ, ಅವ್ರಿಗೆ ತ್ರಾಸ ಆಗತ್ತಿತ್ತಂದ್ರ ನನಗೆ ತ್ರಾಸ ಆಗ್ತದ. ಚಿನ್ನೋ, ನೀವು ಇನ್ನೂ ಸ್ನಾನಕ್ಕೆ ಹೋಗಿಲ್ಲ? ಹೋಗಿ ಎಲ್ಲ ರೆಡಿ ಹೋಗ್ರಿ. ಇವ್ರು ಯಾರು ಕೂತಾರ ಇಲ್ಲಿ? ಹಾ, ಸ್ವೆಟ್ರ್ ಹಾಕೊಂಡು ಇವ್ರಿಗೆ ಆರಾಮಿಲ್ಲ ಏನು ನೋಡ್ರಿ. ಹಾ, ಈಗ ಆರಾಮ್ ಅನ್ಸತ್ತೈತೇನಿಲ್ಲ? ಇಡ್ಲಿಲಿ ಏನಾದರೂ ಪ್ರಾಬ್ಲಮ್ ಆತ? ಏನಿಲ್ಲಲ್ಲ. ಶಾಂಭವಿ ಚಳಿ ಸೇರಿ ಸ್ವೆಟ್ರ್ ಹಾಕೊಂಡು ಬಿಸಿ ಬಿಸಿ ನೀರ ಕುಡಿತಾ ಇದ್ದಾಳ ನೋಡಿ. ಚಿನ್ನು, ಏನ್ ತಯಾರಿ? ಸರ್ಪ್ರೈಸಾ? ನಿನ್ನೆ ಟ್ಯಾಬ್ಲೆಟ್ ತಗೊಂಬಂದಿಲ್ಲ, ಅದನ್ನ ಹಾ ಇವತ್ತ ಗಣೇಶ್ ಹೋಗುವಾಗ ತಗೊಂಡ ಇಟ್ಕೊಂಡ್ಬಿಡ್ರಿ. ಟ್ಯಾಬ್ಲೆಟ್ ಪ್ಯಾಕೆಟ್ ತೆಗೆದಿಟ್ಟಿದ್ದೀನಿ, ರೀ ತಗೊಂಬರಿಪ್ಪ ಅಂತ. ಇಲ್ಲಿ ನೋಡಿ, ಮತ್ತೆ ಪುರಿ ಮಾಡ್ಲಿಕ್ಕೆ ಮತ್ತೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಬಿಸಿ ಬಿಸಿ ಪುರಿ ಮಾಡ್ತೀನಿ. ಮತ್ತು ನಿನ್ನೆ ಮಾಡಿದ್ದ ಚೆನ್ನ ಗ್ರೇವಿ ಐತಿ, ಚೆನ್ನಾದ. ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಮತ್ತು ಎಲ್ಲ ನೀಟ್, ನಮ್ಮ ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗೈತಿ. ಈಗ ಸುಜಾತನೂ ಎಲ್ಲ ಮಾಡಿ ಹೋಗಿದ್ದಾಳ. ಇಲ್ಲೆಲ್ಲ ಪಾತ್ರೆ ಎಲ್ಲ ಡಬ್ಬಾಕಿದ್ದಾಳೆ. ಇಡ್ಲಿದು ಇವತ್ತು ಇಡ್ಲಿದು ಭಾಳಷ್ಟು ಪಾತ್ರೆಗಳು ಇರ್ತಾವ. ಮತ್ತು ನಾನು ಸ್ವಲ್ಪ ಎಡಿಟಿಂಗ್ ಅದು ಮಾಡೋದು ಅದ, ನನಗೂ ಕೆಲಸ ಅದಾವ ಭಾಳ. ನಮ್ದೆಲ್ಲ ಇವತ್ತು ಇಡ್ಲಿ ಸ್ಪೆಷಲ್ ನೋಡಿ. ನಿಮ್ದೆಲ್ಲ ಇಡ್ಲಿಗೆ ನೀವೇನು ಮಾಡಿದ್ದೀರಾ ತಿಂಡಿಗೆ? ಕಮೆಂಟ್ ಮಾಡ್ತೀರಿ ನಂಗೆ ಏನು ಮಾಡಿದ್ದೀರಾ ಅಂತ. ಮತ್ತು ನಾನು ನೆಕ್ಸ್ಟ್ ವಾರ ಮತ್ತೇನಾದರೂ ಮಾಡೋಕ್ಕೆ ಬರ್ತದೆ. ದಿನಾಲು ಎವ್ರಿ ಡೇ ಚಪಾತಿ ಪಲ್ಯ. ಸಂಡೇ ಸ್ಯಾಟರ್ಡೇ ಏನಾದರೂ ಒಂದು ಸ್ಪೆಷಲ್ ಮಾಡಿರ್ತೀವಿ. ಅತ್ತೇನೂ ಇಷ್ಟಪಟ್ಟು ತಿಂತಾ ಇದ್ದಾರೆ, ನಾವು ಎಲ್ಲ ಇಷ್ಟಪಟ್ಟು ತಿಂದ್ವಿ. ಮತ್ತು ನಾನು ಅಳ್ಕೋತ ಹಿಂಗೆ ಕೂತಿದ್ದೆ ನೋಡಿದ್ರೆ, ಹಿಂಗೆ ಮಾಡ್ಕೋತ ಅಳ್ಕೋತ ಕೊಡ್ತೀನಿ ನೋಡಿ. ಹಿಡ್ಕೋತ ಅಳುನ ಬಂದ್ಬಿಡ್ತದೆ. ಮತ್ತು ಮಳೆನೂ ಸಖತ್ ಹೊಡಿತಾ ಇದೆ, ಚಾಲೂನ ಅದ ಮಳೆ ಹಂಗೆ. ಮತ್ತೀಗ ನಂಗೆ ಸ್ವಲ್ಪ ಎಲ್ಲ ಯಾವ್ಯಾವ ರೀತಿ ವಿಡಿಯೋ ಮಾಡೋದು, ಏನೇನು ಮಾಡೋದು, ಯಾವ ರೀತಿ ಶಾರ್ಟ್ಸ್ ಮಾಡೋದು, ಯಾವ ರೀತಿಯಲ್ಲಿ ಬರೆಯೋದು ಎಲ್ಲ ಹೇಳ್ಕೊಡಕ್ಕಿದ್ದಾಳ. ಇವತ್ತು ಸಂಡೇ ಅಲ್ಲ, ಸಂಡೇ ಭಾನುವಾರ ನಮ್ಮಲ್ಲಿ ಭಾಳ ಸ್ಪೆಷಲ್. ಯಾಕಂದ್ರೆ ನನ್ನ ಕಣ್ಣು ಮುಂದೆ ಎಲ್ಲರೂ ಇರ್ತಾರೆ. ನಾನು ಅವ್ರಿಗೆ ನೋಡ್ಕೊತ ಖುಷಿಲೇ ಓಡಾಡ್ಕೊತ ಹಿಂಗೆ ಮಾಡ್ಕೊತ ಡ್ಯಾನ್ಸ್ ಮಾಡ್ಕೊತ ಕೆಲಸ ಮಾಡ್ತಾ ಇರ್ತೀನಿ. ಹೆಂಗೆ ಸಂಡೇ ಹೋಗ್ತದೆ, ಹೆಂಗೆ ಸ್ಯಾಟರ್ಡೇ ಹೋಗ್ತದೆ ನನಗೆ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ನಾನು ಇಷ್ಟಪಡೋರು ನನ್ನ ಕಣ್ಣು ಮುಂದೆ ಇರ್ತಾರೆ. ನನಗೆ ಭಾಳ ಖುಷಿ ಆಗ್ತದೆ. ದಿನಾಲು ಡ್ಯೂಟಿ, ದಿನಾಲು ಕೆಲಸ, ದಿನಾಲು ಹರಿವರಿ ಮಾಡ್ಕೊತಿರ್ತಾರೆ. ಆದರೂ ಇರ್ತದೆ ಶನಿವಾರ ರವಿವಾರ ಇವ್ರ ಕೆಲಸ, ನಮ್ಮ ಮನೆಯವ್ರ ಕೆಲಸನ ಮುಗಿಯಲ್ಲ, ಎಕ್ಸ್ಟ್ರಾ ಎಲ್ಲ ಕೆಲಸ ಇಟ್ಕೊ. ಇಲ್ಲಿ ನೋಡಿ, ನನ್ನ ಮಗನೂ ರೆಡಿಯಾಗಿದ್ದಾನೆ ಈಗ. ಎಷ್ಟೊಂದು ಕೆಲಸ ಇದ್ರೂ ಸಹಿತ ಅವಂದು, ಅಪ್ಪ ನನ್ನ ಕೆಲಸ ಅದ, ನೀವು ಹೋಗಿ ಮಾಡ್ಕೊಂಬರೋಗ್ರಿ ಅಂತ ಅನ್ನೋ ಮನಸ್ಸು ಅವಂದಲ್ಲ. ಹೋಗೋಣ ನಡಿಯಪ್ಪ ಮಾಡ್ಕೊಳ್ಳೋನು, ಟೈಮ್ ತಕ್ಕೊಂಡು ತನ್ನ ಫ್ಯಾಮಿಲಿ ಸಲುವಾಗಿ, ತನ್ನವ್ರ ಸಲುವಾಗಿ ತೊಗೊಂಬರ್ಬೇಕು. ಇಲ್ಲಿ ಚೌಹಾಣ ಹಾಸ್ಪಿಟಲ್ ಒಳಗೆ ಸಿಗ್ತದೆ ಅದು. ಇವತ್ತು ಅದು ಮುಗ್ದಾವ, ಮುಂದೆ ಬರ್ತಾ ಇದೆ. ಎಷ್ಟೊಂದು ಜವಾಬ್ದಾರಿಗಳು ಇರ್ತಾವ, ಹೊರಗೆ ಎಲ್ಲ ಹೋಗೋದಿರ್ತದೆ, ಎಷ್ಟೊಂದು ಕೆಲಸಗಳು ಮಾಡೋದಿರ್ತದೆ. ಹಾ ಮೋಸಿ ಕಟ್ಟುವಲೆಗೆ ಹಾ आता नेटवर्क आलं. बरं आहे मौसी, तुम्ही बरं सा? नाश्ता झाला मौसी, आज इडली स्पेशल. हा कपाटातलं काय काय काढायला रे हवा, हा काढून गळ्यात घालायला तिथे. ಹೌದ್ರಿ.
ಮತ್ತೇನಿಲ್ಲ ರೀಪ, ನಿಮ್ಮ ಆಶೀರ್ವಾದ ನೋಡಿ ಎಲ್ಲ. ಬಾಳ ಚೆನ್ನಾಗಿ ಮಾಡಿರಿ, ಬಾಳ ಕಷ್ಟಪಟ್ಟಿರಿ. ಥ್ಯಾಂಕ್ ಯು ರೀ. ಅದಕ್ಕ ಏನ್ ಹೆಂಗ್ ಯಾವ್ದಪ್ಪ ಏನ್ ಕಷ್ಟಪಟ್ಟಾರ ಪಾಪ. ಅತ್ತೇನು ಎದ್ದು ಕೂತಿದಾರ ಈಗ, ನಿದ್ದೆ ಆಯ್ತು ಅವ್ರದ್ದು, ಔಷಧಿ ಹಾಕೊಂಡ್ರು. ಮತ್ತೆ ಈಗ ಟೈಮ್ 12:30 ಆಗೈತಿ. ಅತ್ತೆಗೆ ಊಟ ಕೊಡಬೇಕು. ಆಮೇಲೆ ಪುರಿ ನಾನು ಲಟ್ಟಿಸ್ತಾ ಇದ್ದೀನಿ ಈಗ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಅಪ್ಪು ಬಂದು ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತದೆ ಅನ್ಸ್ತದೆ. ಇಲ್ಲಿ ನೋಡಿ ಪುರಿ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಪುರಿ ರೆಡಿ ಅದಾವ. ಮತ್ತು ಬಿಸಿ ಬಿಸಿ ಅತ್ತೆಗೆ ಪುರಿ ಕೊಡ್ತೀನಿ ಈಗ. ಇಷ್ಟಪಟ್ಟ ಪುರಿ ಅಂದ್ರೆ ಭಾಳ ನಮ್ಮ ಅತ್ತೆಗೆ ಇಷ್ಟ, ಎಲ್ಲ ಇಷ್ಟಪಟ್ಟು ತಿಂತಾರೆ ಅವ್ರು. ಭಾಳ ಖುಷಿ ಅನ್ನಿಸ್ತದೆ. ಎಲ್ಲ ಮಾಡಿದ್ದೆ ಯಾವುದೋ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹಂಗೇನು ಅನ್ನಲ್ಲ. ಪುರಿನೂ ಭಾಳ ಇಷ್ಟಪಟ್ಟು ತಿಂತಾರೆ. ಪ್ಲೇಟ್ ರೆಡಿ ಅದ. ನಮ್ಮ ಅತ್ತೆಗೆ ಮೊದಲಿಂದ ಏನು ಗೊತ್ತಾ, ನಾವು ಎಲ್ಲರೂ ಪ್ಲೇಟ್ ಮಾಡಿ, ಸೊಸೆಗಳು ಪ್ಲೇಟ್ ಮಾಡಿ ಮಾಡಿ ಕೊಟ್ಟು ರೂಢಿ ಅದ. ನಮ್ಮ ಅತ್ತೆ ಯಾವಾಗೂ ತಾನು ಹೋಗಿ ಕೈ ಹಾಕೊಂಡು ತಿಂದವ್ರಲ್ಲ. ಅವ್ರಿಗೆ 5 ಸೊಸೆಗಳು ಅದಾವ ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಎಲ್ಲರೂ ಕೈಯಿಂದ ಪ್ಲೇಟ್ ಮಾಡಿಕೊಟ್ಟ ಮೇಲೆ ತಿಂಡಿ ಮಾಡ್ತಾರೆ, ಊಟ ಮಾಡ್ತಾರೆ. ನಮ್ಮ ಅತ್ತೆ ಮೊದಲಿಂದನೂ ಸೊಸೆಗಳು ಬಂದಮೇಲೆ ಜವಾಬ್ದಾರಿ ಅವ್ರ ಕೈಯಾಗ ಕೊಟ್ಟು ಬಿಟ್ಟಾರ. ಅದಕ್ಕೆ ನಮ್ಮ ಅತ್ತೆ ಸಲುವಾಗಿ ನಾವು ಖುಷಿಯಿಂದ ಪ್ಲೇಟ್ ಮಾಡಿಕೊಡ್ತೀವಿ. ನೋಡಿ ಅಲ್ಲಿ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ, ಹೆಂಗೆ ಕಣ್ಣುಗಳು ಮಾಡ್ತಾ ಇದ್ದಾರೆ ನೋಡಿ. ಮತ್ತೆ ನೋಡಿ ಅನ್ನ ಮೊಸರು ತಿಂತಾ ಇದ್ದಾರೆ. ಇವರು ಹೋಗಿದ್ದು ಗೊತ್ತಿಲ್ಲ ಅತ್ಯಾಗ ಹೊರಗಡೆ. ನೋಡಿ ಮಗ ತಾಯಿ ಸಲುವಾಗಿ ಎಷ್ಟು ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬ್ಯಾಗ್ ಹಾಕೊಂಡು ಬಂದರು. ಅತ್ಯಾಗ ಹೇಳಿದೀವಿ ನೀವು ಮಲ್ಕೊಂಡೇರಿ ಅಂತ ಒಳಗೆ. ಅದಕ್ಕೆ ಆಯ್ತು ಮಲ್ಕೊಂಡು ನಾನೇನಂದ್ರು ಊಟಕ್ಕೆ ಬರ್ರಿ ಈಗ. ಹಾಂ ಊಟಕ್ಕೆ ಕೂತಾರ ಆಗೈತಿ ಈಗ. ಆ ಕಡೆ ಹೋಗ್ರಿ ಒಳಗೆ, ಬಟ್ಟೆ ಚೇಂಜ್ ಮಾಡಿ ಬಂದ್ಬಿಡೋರಿ. ನೀವು ಊಟ ಮಾಡಕ್ಕೆ ಕೊಡ್ರಿ ಅಲ್ಲಿ. ಟ್ಯಾಬ್ಲೆಟ್ ತೊಗೊಂಡ ಬಂದ್ಬಿಟ್ರಿ ಅಪ್ಪು. ಆಯ್ತೆಲ್ಲ ಕೆಲಸ. ಓಕೆ ನೀನು ತಿನ್ ಬರ್ರಿ ಆಮೇಲೆ. ಹಾಂ ಬರೀ ಬಿಸಿ ಬಿಸಿ ಅದಾವ ಈಗ. ಅತ್ತೆ ಗೋಳಿ 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 ಬರ. ಅವರಿಗೆ ಟ್ಯಾಬ್ಲೆಟ್ ಕೊಡಬೇಕು. ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ನಾವೇನು ನಮ್ಗೆ ಯಾರು ಟ್ಯಾಬ್ಲೆಟ್ ಕೊಡಬೇಕಾ ಮಾಡಬೇಕಾ, ಮತ್ತೆಲ್ಲ ಪಾಪ ಅವ್ರು ನೋಡಿ ಟ್ಯಾಬ್ಲೆಟ್ ತೊಗೊಂಡ್ರು, ಕೊಡೋದು ಎಲ್ಲ ವ್ಯವಸ್ಥೆ ಮಾಡೋದು. ಈಗ ನಮ್ಮ ಕರ್ತವ್ಯಗಳು ಅದಾವಲ್ಲ, ಅವೆಲ್ಲ ಆಗೋದಿಲ್ಲ ಆಗೋದಿಲ್ಲ ಅಂತ ನಾವು ಅನ್ಕೋತ ಅಂದ್ರೆ ಆಗೋದನೇ ಇಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ರ. ಮಳೆನೂ ಭಾಳ ಬರ್ತಾ ಇದೆಯಲ್ಲ. ಹಾಂ ಸ್ವಲ್ಪ ಕಡಿಮೆ ಆಯ್ತು. ಹೌದಾ. ಮತ್ತೆ ಯಾವುದೋ ಹಾಡ ಕೇಳಿದ್ನಿ ಅಂತಂದ್ರಲ್ಲ. ಎಷ್ಟು ಬರುವಾಗ ನಮ್ಮ ಕಾರಲ್ಲಿ FM ಇದೆಯಲ್ಲ, ಒಂದು ಜನಪದ ಹಾಡು ಹತ್ತಿತ್ತು. ಒಂದು ಲೈನ್ ನನಗೆ ನೆನಪದ, ಅದು ಚೆನ್ನಾಗಿತ್ತು ಹಾಡು, ಅದಕ್ಕೆ ಹೇಳ್ತೀನಿ. ತೆಗಿಬ್ಯಾಡ ತಂಗಿ ನೀನ ಕಣ್ಣಾಗ ನೀರ, ಹೋಗೋದೈತಿ ನಾವು ನೀವು ಕೂಡಿ ಅಲ್ಲಿಗೆ ಯಾಕ. ತೆಗಿಬ್ಯಾಡ ತಂಗಿ ನೀನ ಕಣ್ಣಾಗ ನೀರ. ಸಾಕಲ್ಲ, ಇಷ್ಟು ಮಸ್ತ್ ಹಾಡಿದ್ರಲ್ಲ, ಚೆನ್ನಾಗಿದೆ. ಅತ್ತೆ ಎಲಿತಿಂದ ಪಾಕೆಟ್ ಇಲ್ಲಿ ಒಗದೋಗಿದಾರ. ಪಾಪ ಹುಡ್ಕ್ಯಾಡ್ಕೋತ ಕೊಡ್ತಾರ. ಮೊದ್ಲ ಚೀಲ ಒಳಗೆ ಹಾಕಿಟ್ಬಿಡೋನು. चांगला हांडला सोडा सर. ನೋಡಿ अत्ते ಎಷ್ಟು ಖುಷಿ ಆಗ್ತಾ ಇದ್ದಾರೆ. वॅकिंग बी झालं आणि सगळे झालं सगळं. थँक्यू अत्या, थँक्यू थँक्यू. सगळं बघायला आल्यात म्हटलं तर किती पोरांचे डोसके किती हलके झाले असेल. बाहेर तू बी घेतो जाणायला जाणायला काय शरण एवढं खंदे बाई. एक चांगलं राहायला सोड. चांगलं काय कुठलं कुठं गेलो बघ. तिथलं हे एका घरातलं सगळं कुठलं कुठलं गाव फिरून सगळ्याकडे फिरून आलं ते. कोणत्या बघत तर लोक काय म्हणतात त्याने. आमचं भारत असं तर राघो आलो. आमचे सर्व संत संगीताचं म्हणतावं. दुसऱ्याकडे सगळ्याकडे गेले ते. सगळं मुंबई पुन्हा कारवार. ಅತ್ತೆ ಎಷ್ಟು ಹೊಗಳ್ತಾ ಇದ್ದಾರೆ ನೋಡಿ. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ. हैदराबाद ನೋಡಿ ವಿಡಿಯೋ ಒಳಗೆ ಬಂದ್ ಮಾತಾಡ್ತಾ ಇದ್ದಾರೆ. बिदेर चांगलं काढला सोड बाई. हे पुन्हा माहिती लग्नात एवढं जातो तुझे. हा व्हिडिओ आत्या आमच्या लग्नामध्ये केल्यात की आत्या. तो मात्र पळून खेळ बघ. ಈಗ ನಾನು ಪುರಿ ಮತ್ತೆ
ಕೊಬ್ಬರಿ ಚಟ್ನಿ ಇತ್ತಲ್ಲ ತಿಂದೆ, ಭಾಳ ಟೇಸ್ಟ್ ಅನಿಸ್ತು. ಆಮೇಲೆ ಚಲೋ ಆಗೈತೆ ಎಲ್ಲ. ಮತ್ತು ಈಗ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ. ಆಮೇಲೆ ನನ್ನ ಚಿನ್ನು ಈಗ ಪಾಪ ಕಂಟಾಸಿ ಟಯರ್ಡಾಗಿ ಬಂದಿದ್ದಾರೆ. ಮತ್ತು ಅತ್ತೆ ಹೇಳಿದ್ದೀನಿ ಸುಳ್ಳು, ಅತ್ತೆ ಅವ್ರು ಮಲ್ಕೊಂಡಾರಂತ ಬೆಳಿಗ್ಗೆನೇ ಹೇಳಿದ್ದೀನಿ. ಈಗ ಏನಂತ ಇದ್ದಾರೆ ಗೊತ್ತಾ, ಬರೀ ಮಲ್ಕೋಬೇಡ ಅಂತ ಹೇಳ, ಕಾಮನಿ ಆಗ್ತಾವೆ ಮಲ್ಕೊಂಡೆ, ಮತ್ತು ಎಬ್ಸೋಗಂಗೆ ಏನೋ ಸ್ವಲ್ಪ ಕೆಲಸ ಬೇರೆದು ಏನಾದರೂ ಬರ್ಕೋತದು ಕೂಡಲೇ ಅನ್ನತ್ತಾರ. ನೋಡಿ ಏನು ಮಾಡ್ತೀರಾ, ಎಷ್ಟು ಸುಳ್ಳು ಹೇಳೋದ, ಎಷ್ಟೊಂದು ಸುಳ್ಳು ಹೇಳೋದ. ನೀವು ನಿಮ್ಮ ಮನೆಯೊಳಗೆ ಹಿಂಗೆ ಹೇಳ್ತೀರಾ, ಒಳ್ಳೆ ಸಲುವಾಗಿ ಸುಳ್ಳು ಹೇಳಬೇಕಾ ನಾವು? ನನಗೆ ಏನು ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಎಷ್ಟು ಮನಸ್ಸಿಗೆ ಬೇಜಾರಾಗ್ತದೆ ಗೊತ್ತಾ. ಇಲ್ಲಿ ಮಲ್ಕೊಂಡಾರ ನೋಡಿ ಹೆಂಗೆ ಕತ್ಲರು ಎಲ್ಲ ಮಳೆ ಸಲುವಾಗಿ ಎಲ್ಲ ಕತ್ಲು ಗವ್ ಆಗದೆ. ಅರೇ ಸ್ವಲ್ಪ ಆರಾಮ್ ಮಲ್ಕೋಬಾರ್ದ, ಯಾವಾಗಲೂ ಕಮೆಂಟ್ ಹಾಕೋದು ಕೂತಿರ್ತೀರಾ. ಯಾಕೆ ಮೊಬೈಲ್ ಸಿಕ್ಲಿ ಅಷ್ಟು ಒಗದ್ರಿ ನೋಡಿ, ಎಷ್ಟೊಂದು ಸಿಟ್ಟಿದೆ. ನಾ ಬಂದೆ ಒಳಗಡೆ, ಮತ್ತು ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ. ನಾ ಬಂದ ತಕ್ಷಣ ಕಣ್ಣು ಮುಚ್ಚಿದಾಗ ನಾಟಕ ಮಾಡಿ ಮಲ್ಕೊಂಡ್ಬಿಡ್ತಾರೆ ನೋಡಿ ಹಿಂಗೆ. ಮೇಡಮ್ ಇಲ್ಲಿ ಯಾಕೆ ಬಂದಾರಿ ಹಿಂಗೆ? ರೆಸ್ಟ? ಇವ್ರು ಯಾಕೆ ಆರಾಮಿಲ್ಲೇನು ಏನು ಇವ್ರಿಗೆ ಹಿಂಗೆ ಯಾಕೆ ಬಂದು ಮೆತ್ತಗಾಗಿ ಮಲ್ಕೊಳತ್ತಾರ? ಬೆಳಿಗ್ಗೆ ಸ್ವೆಟ್ರ್ ಹಾಕೊಂಡ್ರೆ ಬಿಸಿನೀರು ಕುಡಿದ್ರೆ ಮತ್ತೆ ಈಗ ಬೆಚ್ಚಿಗೆ ಬಂದು ಮತ್ತೆ ಮಲ್ಕೊಂಡಾರ ತಲೆ ಹಿಡ್ಕೊಂಡು. ಜೋಪ್ಲಾನೇ ಸಹ ಎದ್ದು ಕೂತ್ರಿ ನೀವು? ಅವಾಗ ಎಷ್ಟು ಟೈರ್ಡ್ ಆಗಿತ್ತು, ಮತ್ತೆ ಮಲ್ಕೋಬೇಕಾಗಿತ್ತು. ನಾ ಅಂತೂ ಮಲ್ಕೊಂಡಿದ್ದೆ, ನಂಗಂತೂ ನಿದ್ದೆ ಹತ್ತಿತ್ತು ಇವತ್ತು. ಮಲ್ಕೊಂಡೆ ಸ್ವಲ್ಪ ಹೊತ್ತು. ಭಾನುವಾರ ಗಡದ್ ನಿದ್ದೆ ಹೊಡೆದು ಎದ್ದೆ. ಇಷ್ಟು ನಿದ್ದೆ ಬಂದಿತ್ತು, ಇಷ್ಟು ಟಯರ್ಡ್ ಆಗಿತ್ತಲ್ಲ, ನಿದ್ದೆನೇ ಸರಿಯಾಗಿರ್ಲಿಲ್ಲ. ಬೆಳಿಗ್ಗೆ ಬೇಗ ಇದ್ದಿದ್ದೆ, ಎಡಿಟಿಂಗ್ ಮಾಡಿಟ್ಟಿದ್ದೀನಿ ವಿಡಿಯೋ ಎಲ್ಲ ಡೌನ್ಲೋಡ್ ಆಗೈತೆ, ಎಲ್ಲ ಆಗೈತೆ, ಕಾಪಿ ರೈಟ್ ಬಂದಿದೆ. ಏನು ಮಾಡ್ತೀರಾ? ಆಮೇಲೆ ಎಲ್ಲ ಕೆಲಸ ಪಟ್ ಎಲ್ಲ ಮಾಡ್ಕೊಂಡೆ. ಆಮೇಲೆ ಗಡ್ಬಿಡಿ ಮಾಡಿ ಇಡ್ಲಿ ಎಲ್ಲ ತಯಾರು ಮಾಡ್ಕೊಂಡು ಎಲ್ಲ ಮಾಡಿದೆ. ಭಾಳ ಕೆಲಸ ಆಯಿತು. ಆಮೇಲೆ ನಿದ್ದೆ ಜೋರಾಗಿತ್ತು. ನೀವೆಲ್ಲ ಮಲ್ಕೊಂಡಿದ್ರಿ? ಇಲ್ಲ, ಗಡದ ನಿದ್ದೆ ಹೊಡೆದ್ರಿ. ಇವತ್ತು ಭಾನುವಾರ ನೋಡಿ, ನಾಳೆ ಶ್ರಾವಣ ಸೋಮವಾರ, ನಾಳೆ ಅಪ್ಪಂದು ಉಪವಾಸ. ಶಾಬುದಾನಿ ನೆನಪು ಬರಲ್ಲ ನನ್ನ ಕೆಲಸದ ಒತ್ತಡ ಒಳಗಂತ ಹೇಳಿ ಇಲ್ಲಿ ಕಾಣಿಸೋ ಥರ ಈ ಥರ ಇಟ್ಟಿರ್ತೀನಿ. ಆಮೇಲೆ ಈಗ ನೆನೆಸೇ ಬಿಡ್ತೀನಿ. ಆಗ್ಲಿಕ್ಕೆ ಬಂದದ, ಅತ್ತೆಗೆ ಆಲ್ರೆಡಿ ಅದ. ಏನು ಮಳೆ ಬರ್ತಾ ಇದೆ, ಸಖತ್ ಮಳೆ ಬರ್ತಾ ಇದೆ ಬೆಳಗಾವಿ ಒಳಗೆ. ಅತ್ತೆ ಇಲ್ಲಾಗಿದ್ರಂದ್ರೆ ಈಗ ನಾನು ಈ ಮಳೆ ಒಳಗೆ ಕರ್ಕೊಂಡೆ ಇವರಿಗೆಲ್ಲ ಯಾವ ಥರ ಬೇಕು ಆ ಥರ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ನೋಡಿ ಮಳೆ ಒಳಗೆ. ಯಾಕಂದ್ರೆ ಮಳೆ ಅಂದ್ರೆ ನಂಗೆ ಅಷ್ಟು ಇಷ್ಟ, ಖುಷಿ ಆಗ್ತದೆ ತೋರಿಸ್ಕೊಳಕ್ಕೆ. ಇದೆಲ್ಲ ನೋಡಿ ಎಲ್ಲ ಬೆಳಿಗ್ಗೆಯಿಂದ ಹಿಂಗೆ ಮಳೆ ಇದೆ ನೋಡಿ. ನಿಮ್ಮ ಕಡೆನೂ ಅದ ಮಳೆ ಬರ್ತಾ ಇತ್ತಾ? ಕಮೆಂಟ್ ಮಾಡ್ರಿ. ನಂಗೆ ಇವರು ಮಂಜು ಹೊಡೆದ್ ಫೋನ್ ಮಾಡ್ಯಾರ ನೋಡು. ಸಂಗೀತಮ್ಮ ಆಂಟಿ ಕೇಳ್ತಾ ಇದ್ರಿ ಯಾರು ಅಂತೇಳಿ. ಆಂಟಿ ಕೇಳ್ತಾ ಇದ್ರಿ ಯಾರು ಫೋನ್ ಅಂತೇಳಿ. ನಾ ಅದೇ ಹೇಳಿದೆ ಮಂಜು ಫೋನ್ ಮಾಡ್ಯಾರಂತ. ಹಾ ಹೆಂಗ ಚೆನ್ನಾಗಿ ಆಗಿ ಬಂದದ? ಹಾ ಹಾ ಓಕೆ. ಹಾ ಹೌದು, ಕರೆಕ್ಟ್, ಯು ಆರ್ ರೈಟ್. ಓ ವೆರಿ ಗುಡ್. ಏನು ಒರಿಜಿನಲ್ ಸಾಂಗ್ ಇದೆಯಲ್ಲ, ಒರಿಜಿನಲ್ ಸಾಂಗ್ ಗೆ ಕಂಪ್ಲೀಟ್ ಮಾಡೋ ಹಂಗ ಎಲ್ಲ ಅಲ್ಟಿಮೇಟ್. ಅಂದ್ರೆ ಹೆಂಗೆ ಎಕ್ಸ್ಪ್ರೆಷನ್ ವೈಸು, ಆಕ್ಟಿಂಗ್ ವೈಸು, ಒಬ್ರಿಗೊಬ್ರು ಕೋಆರ್ಡಿನೇಷನ್. ಥ್ಯಾಂಕ್ ಯು ಶೂಟ್ ಮಾಡ್ಯಾರ ಯಾರಿಗೂ ಗೊತ್ತಿಲ್ಲ, ಬಟ್ ಮೊಬೈಲ್ ನಾಗ ಅಲ್ಟಿಮೇಟ್ ಮಾಡ್ಯಾರ. ಥ್ಯಾಂಕ್ ಯು ವೆರಿ ಮಚ್. ಶೂಟಿಂಗ್ ಚಂದ ಮಾಡ್ಯಾರ. ಅದೆಲ್ಲ ಕೋಆರ್ಡಿನೇಷನ್ ಏನ್ ಹಾಡನ್ನ ತಲೆಯಾಗಿ ಇಟ್ಕೊಂಡು ಹಾ ಆತ ಮೊಬೈಲ್ ನಾಗ ಎಷ್ಟು ಮ್ಯಾಕ್ಸಿಮಮ್ ಅಲ್ಟಿಮೇಟ್ ಕವರ್ ಮಾಡ್ಬೋದಲ್ಲ, ಸೂಪರ್ ಚೆನ್ನಾಗಿ ಮಾಡಿದಾನ. ಆಮೇಲೆ ಅದು ಅವನ್ನ ಎಫರ್ಟಿಗೆ ತಕ್ಕಂಗೆ ನೀವು ಎಫೆಕ್ಟ್ ಬಾರಿ ಮಾಡಿರಿ. ಆಕ್ಟಿಂಗ್ ಕಾಂಪಿಟೇಷನ್ ಮೇಲೆ ಮಾಡಿದಂಗೆ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ. ನೀವು ಹೇಳಿದ ಮೇಲೆ ನಮ್ಗೆ ಗೊತ್ತಾಗೋದು ನಾವು ಹ್ಯಾಂಗ್ ಮಾಡಿದ್ವಿ ಅಂತ ಹೇಳಿ. ಪ್ರತಿಕ್ರಿಯೆ ಮೇಲೆ ಗೊತ್ತು. ಇಂಥ ಹಾಡುಗಳು, ಇಂಥ ಇವಷ್ಟು ನಿಮ್ ಉತ್ಸಾಹ ಹುಮ್ಮಸ್ ನೋಡಿದ್ರೆ ನಮಗೂ ನೀವು ಇನ್ಸ್ಪೈರ್ ಮಾಡ್ತೀರಿ. ಇನ್ನೂ ಬಹಳ ಬರ್ಲಿ ನಿಮ್ ಕಡೆಯಿಂದ. ಥ್ಯಾಂಕ್ ಯು ವೆರಿ. ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ನೀವು. ಅವರಿಗೆ ಅಂಕಲ್ ಕಾಂಪಿಟೇಷನ್ ನೀವು ಕೊಟ್ರಿ, ನಿಮ್ಗೆ ಕಾಂಪಿಟೇಷನ್ ಅಂಕಲ್ ಕೊಟ್ರ. ಮೊಬೈಲ್ ನಾಗ ಮಾಡಿರಿ ಶೂಟಿಂಗ್, ಚೆನ್ನಾಗಿ ಎಡಿಟಿಂಗ್ ಮಾಡಿರಿ, ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರಿ. ಅದ್ಭುತ. ಈಗ ನಾ ಅದನ್ನ ನೋಡ್ಕೊಂಡು ಸ್ಟೇಟಸ್ ಹಾಕ್ಬಿಟ್ಟೆ. ಹೌದಪ್ಪ, ಲಿಂಕ್ ಮಾಡ್ಕೊಂಡು ಥ್ಯಾಂಕ್ ಯು. ತಗೊಂಡು ನಾನು ಶೇರ್ ಮಾಡಿದೆ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಓಕೆಪಾ, ನಿಮ್ಮ ಸಪೋರ್ಟ್ ಬೇಕು ನಮಗೆ. ಆಮೇಲೆ ಮತ್ತೆ ನಾವು ಯಾವ ಥರ ಸಾಂಗ್ ಬೇಕಲ್ಲ ನಮಗೆ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಎಲ್ಲ ನೀವು ಕಂಟಿನ್ಯೂ ಮಾಡ್ರಿ. ನೀವು ಕಂಟಿನ್ಯೂ ಮಾಡ್ರಿ. ಎಲ್ಲಿ ದೇವ್ರ ಆಶೀರ್ವಾದ. ಎಷ್ಟು ಇಷ್ಟ ಆಯ್ತು ನಮ್ಗೆ. ಈಗ ನನಗೆ ಬಹಳ ಇಷ್ಟ ಆಯ್ತು. ಓಕೆಪಾ. ಅಂದ್ರೆ ನಾವು ಆರ್ಟಿಸ್ಟ್ ಆಗಿ
ಸಾಮಾನ್ಯರು ನೋಡೋರಿಗೆ ಹೆಂಗ ಅನಿಸ್ತೈತಿ ಅದೇ ನಿಜವಾಗ್ಲೂ ಅದೇ ಯಾಕಂದ್ರೆ ಸೂಪರ್ ಬಂದೈತ್ರಿ ಆಂಟಿ ನಿಮ್ಗೆ ಸುಮ್ಮನೆ ನಾ ಅತಿಶಯೋಕ್ತಿ ಆಗ್ತದೆ ಹೊರತನೆ ಅಂತಲ್ಲ ಬಟ್ ನನಗೆ ಇಷ್ಟ ಆಗಿದ್ದು ಮುಕ್ತವಾಗಿ ಹೇಳತ್ತೀನಿ ನಿಮ್ಗೆ. ಆಯ್ತಪ್ಪ ಅಪ್ಪು ಅಷ್ಟ ಮೊಬೈಲ್ ಒಳಗೆ ಕ್ಯಾಮೆರಾ ಒಳಗೆ ಶೂಟ್ ಮಾಡ್ಯಾರ, ಯಾರು ಶೂಟ್ ಮಾಡ್ಯಾರ್ರಿ ಅಂಕಲ್ ಅಂತ ಹೇಳಿ ಹುಡಿದ ಮಂಜು ಕೇಳ್ತಾ ಇದ್ದ. ಯಾಕಂದ್ರೆ ನಮ್ಮ ಕಡೆ ಕ್ಯಾಮೆರಾ ಇನ್ನೂ ಏನೇನು ಇದ್ದು ಅಂದ್ರೆ ನಾವು ಎಲ್ಲಿ ಹೋಗ್ತಿದ್ದು ಗೊತ್ತಿಲ್ಲ. ನಾವು ಸಣ್ಣ ಪ್ರಮಾಣದಿಂದ ದೊಡ್ಡವರಾಗೋಣ, ಒಮ್ಮೆ ಯಾವ ಮುಗಿಲ ಕೈ ಹಚ್ಚಕ್ ಆಗಲ್ಲ. ನಮ್ದು ಇರೋದ್ರೊಳಗೆ ನಾವು ಪ್ರಯತ್ನ ಮಾಡಿದೀವಿ. ಅವ್ರಿಗೆ ಬಹಳ ಇದಾಗೈತೆ ಅಂತ ಸಾಂಗ್ ಅವ್ನು ಕೇಳಿ ಅವನು ಅವ್ನ ಸ್ಟೇಟಸ್ ಮೇಲೆ ಬಿಟ್ಟಂತ, ಸೇರು ಮಾಡಿದಂತ ತನ್ನ ಗ್ರೂಪ್ ಒಳಗೂ ಬಿಟ್ಟಾನಂತ. ಬಹಳ ಕಷ್ಟ ಎಸ್ ಸರ್ ಎಸ್ ಸರ್. ಅವ್ರು ಇಷ್ಟ ಫ್ಯಾಟ್ ಇದ್ರು ಸಮುದ್ರದ ದಂಡೆ ಮೇಲೆ ಮರಳಿ ಕೃಷ್ಣ ಹಿಡಿತಾರ. ಆಮೇಲೆ ಅದಕ್ಕೆಲ್ಲ ಮೇನ್ ರಿಸೋರ್ಸ್ ಅಂದ್ರೆ ನಮ್ಮ ಮಕ್ಕಳು ಇಬ್ರು, ಮಗ ಮತ್ತು ಮಗಳು. ಎಲ್ಲ ಎಡಿಟಿಂಗು, ಆಮೇಲೆ ಕೊರಿಯೋಗ್ರಫಿ, ಆಮೇಲೆ ನಮಗೆ ಗೈಡೆನ್ಸ್ ಮತ್ತು ಡೈರೆಕ್ಷನ್ಸ್ ಎಲ್ಲ ಅವರೇ ಮಾಡ್ತಾರೆ. ಮೇಡಮ್ ಅವರು ಆಮೇಲೆ ಕಾರು ರೋಡಿಂದ ಗೇಟಿನ ಥ್ಯಾಂಕ್ ಯು. ನೀವು ಡ್ಯಾನ್ಸ್ ಮಾಡಕ್ ಬಂದವಲ್ಲಿ ಕಲ್ಲಿನ ಬಂಡೆ ಮೇಲೆ ನಿಂತಿದ್ದು ಕರೆಕ್ಟ್. ಅವ್ರು ಒಳ್ಳೆ ಗಿಫ್ಟ್ ಕೊಡಕತ್ತಿದ್ರು. ಒಟ್ಟು ಎಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ. ಸರ್ ನಾನು ಒಂದ್ಸತಿ ನಾ ಮೊದ್ಲೇ ಮಾತು ನೋಡೋದಿಲ್ಲ, ನೋಡಿದ್ರಪ್ಪ ಅಂತಂದ್ರೆ ಎಲ್ಲಾ ತಿಳ್ಕೊಂತೇನೆ. ಮೇಡಮ್ ಅವ್ರಂತೂ ಪೂರ್ಣ ಪರ್ಫೆಕ್ಟ್ 110% ಮಾರ್ಕ್ಸ್ ಕೊಡ್ತೀವಿ ನಾವು. ಸರಿ, ಇಲ್ಲಿ ಮೇಡಮ್ ಅವ್ರಿಗೆ ಕೊಡ್ತೀನಿ, ಸ್ವಲ್ಪ ಮಾತಾಡಿ ಹಂಗೆ. ಇದ್ದೀರಾ ನಮ್ಗ ಅಲ್ಲ ಮೇಡಮ್, ನಮ್ಮ ಜನ ನಮ್ಮ ಗಳಿಂದ ಮಾಡಕ್ಕಾಗಿಲ್ಲ ಅಂದ್ರೂ ಮಾಡಿರಲ್ಲ, ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು. ಸರ್ ಥ್ಯಾಂಕ್ ಯು ಸರ್, ನಿಮ್ ಸಪೋರ್ಟ್ ನಮ್ಗೆ ಬೇಕು. ನಾವ್ 4 ಮಂದಿಗೆ ಹೇಳ್ಬೇಕು ಮತ್ತೆ. ಆಯ್ತು ಸರ್, ಒಳ್ಳೆ ಚೆನ್ನಾಗಿ ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾತಾಡಿದ್ರಿ. ನಾನೆಲ್ಲ ಇವ್ರು ಕೇಳಿಸ್ಕೊಂತ ಇದ್ದೆ. ಆಮೇಲೆ ನೀವು ಹೇಳೋದ ಮಾತುಗಳು ಕೇಳಿ ಭಾಳ ನಂಗೆ ಖುಷಿ ಆಯ್ತು. ಮತ್ತೆ ಬೇರೆ ಬೇರೆ ಸಾಂಗ್ ಮಾಡಿ ಮತ್ತೆ ಪ್ರಯತ್ನ ಮಾಡ್ಬೇಕಂತ ಇದೀವಿ ಸರ್. ಇದು ಆಕ್ಚುಲಿ ಸರ್ ಏನಾಗುತ್ತೆ, ನಮ್ದೇನು ಈಗ ನನ್ನ ಕರ್ತವ್ಯದಲ್ಲಿ ಈಗ ಮಾಡ್ಲಿಕ್ಕೆ ನನ್ಗೆ ಸ್ವಲ್ಪ ಸಮಯ ಇರೋದಿಲ್ಲ, ಬಟ್ ಆದ್ರೂ ಫ್ಯಾಮಿಲಿಗೆ ಸ್ವಲ್ಪ ಸಮಯ ಕೊಡ್ಬೇಕಂತ ಕೊಡ್ತಾ ಇರ್ತೇನೆ ಅಷ್ಟೇ. ಎಸ್ ಸರ್. ಮನೆಯ ಜೊತೆಗೆ ಖುಷಿಯಿಂದ ನೆಮ್ಮದಿಯಿಂದ ಇರ್ಬೇಕು. ರೈಟ್ ಸರ್, ಡೆಫಿನೆಟ್. ನನಗೆ ಇನ್ನೂ 1 ವರ್ಷ ಸರ್ವಿಸ್ ಇದೆ ಸರ್. ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ನಿಮ್ಮಂತವ್ರು ಬಹಳ ಅಪರೂಪ ಸರ್. ಬನ್ನಿ, ಯಾಕಂದ್ರೆ ನಿಮ್ಗೆಲ್ಲ ನೋಡ್ಬೇಕು ಅನಿಸ್ತಾ ಇದೆ. ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೀರಿ ಅಂದ್ರೆ ಒಂದ್ಸರಿ ನೋಡೋಣ ಸರ್ ನಿಮಗ, ಮೇಡಮ್ ಅವ್ರಿಗೆ ಎಲ್ಲರಿಗೂ ಬಂದ್ಬಿಡಿ ಸರ್ ಮನೆಗೆ. 8 ಗಂಟೆ ಆಗ್ಲಿಕ್ಕೆ ಬಂದದ. ಅತ್ತೆಗೂ ಟ್ಯಾಬ್ಲೆಟ್ ಕೊಟ್ಟು ಊಟ ಕೊಡ್ಬೇಕು. ಅವರು ಕುಂತಾರ ಇಲ್ಲಿ, ಮಲ್ಕೊಳ್ಳೋದು ಟೈಮ್ ಆಗೈತೆ ಅವ್ರದ್ದು. ಎಷ್ಟೊಂದು ಜನ ಕಾಲ್ ಮಾಡಿದ್ರು, ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ದಾರೆ, ಬಹಳ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ನಿನ್ನ ನಟನೆ. ಎಲ್ಲ ನೀವು ಕಾರಣ ಚಿನ್ನವಾದ ಸಮುದ್ರದಲ್ಲಿ ಒಳ್ಳೆಯಾಡೋದು, ನಂದು ಸುಮ್ಮನೆ ಅಳಿಲ ಸೇವೆ ಗುಡ್ಡ ಹತ್ತೋದು, ಇಳಿಯೋದು, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಮೊಂಡು ಧೈರ್ಯ ಮಾಡಿ ನಾವು ಏನೋ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದು ಎಷ್ಟೋ ಜನರ ಮನಸ್ಸನ್ನು ಮುಟ್ಟಿದೆ, ಪ್ರತಿಕ್ರಿಯೆಗಳನ್ನು ತಿಳಿಸ್ತಾ ಇದ್ದಾರೆ. ಮತ್ತೆ ಎಷ್ಟಾಗ್ತದೆ ಅಷ್ಟು ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ನಮ್ಮ ಪ್ರತಿಕ್ರಿಯೆಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಿಮ್ಮ ಪ್ರತಿಕ್ರಿಯೆಗಳನ್ನ ನಾವು ಸ್ಫೂರ್ತಿ ಅಂತ ತಿಳ್ಕೊಂಡು ಮತ್ತೆ ಮುಂದೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ವಿಡಿಯೋ ನೋಡ್ರಿ ಎಲ್ಲರೂ, ಮತ್ತೆ ಕಮೆಂಟು ಮಾಡ್ರಿ. ಮತ್ತೆ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ. ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ.